ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಆಮೆನ್. ಹಲ್ಲೆಲೂಯಾ. ಇನ್ನೊಂದ್ಸಲ ಓದ್ಕೋಣ ವಾಕ್ಯ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಕರ್ತನ ಮುಂದೆ ಏನ್ ಮಾಡ್ಬೇಕು? ತಗ್ಗಿಸಿಕೊಳ್ಳಬೇಕು, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಕರ್ತನ ಮುಂದೆ ನಿಮ್ಮನ್ನು, ನಿಮ್ಮ ಕುಟುಂಬ, ನೀವು ನಿಮ್ಮನ್ನು ಪೂರ ಶ್ರೀಕಾರ ಒಂದು ತಗ್ಗಿಬೇಕು ಅಂತಂದ್ರೆ ತಗ್ಗಿ ನಡಿಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಬೇಕು. ಹಲ್ಲೆಲೂಯಾ. ಕರ್ತನ ಮುಂದೆ ನೀವೇನ್ ಮಾಡ್ಬೇಕು? ಮೊಳಕಾಲ ಊರಿ ಪ್ರಾರ್ಥಿಸ್ಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಬೆಳಗಿನ ಜಾವ ಎದ್ದು ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ಟೈಮ್ ಸಿಕ್ಕಾಗ ಮಧ್ಯಾಹ್ನ, ಟೈಮ್ ಸಿಕ್ಕಾಗ ರಾತ್ರಿ ಟೈಮ್, ಒಂದ್ ದಿವ್ಸಕ್ಕೆ 3 ಟೈಮ್ ಇಲ್ಲ ಅಂದ್ರೆ 2 ಟೈಮ್ ಪ್ರಾರ್ಥನೆ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ಕರ್ತನ ಮುಂದೆ ನೀವು ಮುಂದೆ ಬಂದ್ರೆ ದೇವರು ನಿಮ್ಮ ಮುಂದೆ ಬರ್ತಾನ. ನೀವು ದೇವರ ಮುಂದೆ ಬರ್ರಿ, ದೇವರು ನಿಮ್ಮ ಮುಂದೆ ಬರ್ತಾನ. ನೀವು ಪ್ರಾರ್ಥನೆದಾಗ ಮುಂದೆ ಬರ್ರಿ, ದೇವ್ರು ನಿಮ್ಮ ಮುಂದೆ ಬರ್ದು ನಿಂದಿರ್ತಾನ. ಕರ್ತನ ಮುಂದೆ ನೀವು ಏನ್ ಮಾಡ್ಬೇಕು? ಮುಂದೆ ಬಂದು ನಿಂದಿರ್ಬೇಕು. ಎಲ್ಲಾ ಬಿಟ್ಟು ಮುಂದೆ ಬರ್ಬೇಕು. ಲೋಕದ ಚಟಗಳು ಇಟ್ಕೊಂಡು ದೇವರ ಮುಂದೆ ಬರ್ತೀನಿ ಅಂತಲ್ಲ. ಕರ್ತನ ಮುಂದೆ ನೀವು ಮುಂದೆ ಬರ್ಬೇಕಂದ್ರೆ ಲೋಕದಾಸ ಒಂದಿರಬಾರ್ದು. ಕರ್ತನ ಮುಂದೆ ನೀನ್ ಬರ್ಬೇಕಂತಂದ್ರೆ ದೇವರು ನಿನ್ನ ಆರಿಸ್ಕೊಂಡನ, ದೇವರು ನಿನ್ನ ಪಾಪ ಕ್ಷಮಿಸ್ಯಾನ, ದೇವರು ನಿನಗೆ ಜಯ ಕೊಟ್ಟನ, ದೇವರು ನಿನಗೆ ಗೆಲುವು ಕೊಟ್ಟನ. ಈಗ ನೀ ಮುಂದೆ ಬಾ, ದೇವರಿಗೆ ನಿನ್ನ ಮುಂದೆ ಬರ್ತಾನ. ಹಲ್ಲೆಲೂಯಾ. ಇನ್ನೊಂದ್ಸಲ ವಾಕ್ಯ ಓದ್ಕೋಣ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಕರ್ತನ ಮುಂದೆ ನೀವು ತಗ್ಗಿ ಬಗ್ಗಿ ನಡೀರಿ. ದೇವರಿಗೆ ಸ್ತೋತ್ರ. ಯಾಕ ದೇವರ ಹೆಸರ ಮೇಲೆಂತ ನೀವು ಸ್ವಲ್ಪ ಬೇಜಾರಾಗಿರಿ? ಯಾಕ ದೇವರ ಹೆಸರ ಮೇಲೆಂತ ಒಂದು ಕುಗ್ಗಿಕೊಂಡ್ರಿ? ಬೇಜಾರಾಗೋದು ಮಾಮೂಲಿ. ಕರ್ತನ ಮಕ್ಕಳಿಗೆ, ದೇವರ ಮಕ್ಕಳಿಗೆ ಒಂದು ಬೇಜಾರಾಗದ ಅವಾಗ ಆಗ್ತದ. ದೇವರಿಗೆ ಸ್ತೋತ್ರ. ಅದ್ರಾಗ ಧೈರ್ಯ ಹೊಡಿಬಾರ್ದು, ಅದ್ರಾಗ ಧೈರ್ಯ ಕಳ್ಕೋಬಾರ್ದು. ಅದ್ರಾಗ ಏನು ಬೇಜಾರಾಗಿದೆಲ್ಲ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡು, ಮುಂದೆ ಬಾ, ಇನ್ನ ಮುಂದೆ ಬಾ, ನಿರಾಶೆ ಆಗಬೇಡ, ಧೈರ್ಯದಿಂದ ಇರು, ಬಲ ಹೊಂದಿಕೋ, ಒಂದು ತಗ್ಗಿ ಬಗ್ಗಿ ನಡಿ. ಬೇಜಾರಾಗ್ಯದಂತ ದೇವರೇ ನನ್ನ ಪ್ರಾರ್ಥನೆ ನೀ ಕೇಳವಲ್ಲಿ, ನಾನು ಪ್ರಾರ್ಥನೆ ಮಾಡಲ್ಲ. ದೇವರೇ ನನ್ಗೆ ನೀ ಬೇಡ, ದೇವರೇ ನನಗೆ ಇದಿಲ್ಲ, ಹಂಗಿಲ್ಲ, ಹಿಂಗಿಲ್ಲ ಅಂತ ಕರ್ತನ ಮುಂದೆ ಹೇಳೋದಲ್ಲ. ತಗ್ಗಿ ಬಗ್ಗಿ ನಡೆಯೋದಾದ ದೇವರ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು. ಪ್ರೀತಿಲಿಂತ ದೇವರು ನಿನ್ನನ್ನು ಆರಿಸ್ಕೊಂಡನ, ಪ್ರೀತಿಲಿಂತ ದೇವರು ನಿನಗೆ ಬಿಡುಗಡೆ ಕೊಟ್ಟನ, ಪ್ರೀತಿಲಿಂತ ನಿನಗೆ ಜಯ ಕೊಟ್ಟನ, ಪ್ರೀತಿಲಿಂತ ದೇವರು ರಕ್ತ ಸುರಿಸಿ ನಿನ್ನನ್ನು ಕಾಪಾಡನ. ನೀನು ಪ್ರೀತಿಲಿಂತ ನಡಿ. ಬೇಜಾರಾಗ್ಯದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ದೇವರ ಹತ್ರ ಪ್ರಾರ್ಥನೆ ಮಾಡು, ತಂದೆ ನನಗೆ ಜಯ ಕೊಡು ಅಂತ ತಗ್ಗಿ ನಡೆಯೋದು ಕಲಿಬೇಕು ನಾವು. ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕು ನಾವು. ತಗ್ಗಿ ನಡಿಬೇಕು. ಹೆಂಗ್ ನಡಿಬೇಕು? ದೇವರ ಹತ್ರ ಬರ್ಬೇಕಂದ್ರೆ ಒಬ್ಬ ಮನುಷ್ಯ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೀವು ಬರಗತ್ರಿ, ದೇವರ ಹತ್ರ ಪ್ರಾರ್ಥನೆ ಮಾಡಕತ್ರಿ, ದೇವರ ಹತ್ರ ಹಿಂಗ್ ಮೊಳಕಾಲು ಊರಕ್ಕಿಂತ ಮುಂಚೆನೆ ನಿನ್ನ ಆತ್ಮದಾಗ ಮೊದಲೇ ಪ್ರಾರ್ಥನಾ ಚಾಲು ಆಗಿರ್ಬೇಕು. ನನ್ನ ದೇವರೇ, ನನ್ನನ್ನು ಎಲ್ಲಾದ್ರಲಿಂತ ತಪ್ಪಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಈಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನ ಗೆಲುವು ಕೊಡು ಅಂತ. ಹಲ್ಲೆಲೂಯಾ. ದೇವರಾನತ ದೇವರ ಮುಂದೆ ಸಿಟ್ಟಿಗೆ ನಡೆಯೋದಿಲ್ಲ. ದೇವರ ಮುಂದೆ ಒಂದು ಮಾತು ಬೇರೆ ನಡೆಯೋದಿಲ್ಲ. ಅದು ಪವಿತ್ರ ಮಾತಾಗಿರ್ಬೇಕು, ಪವಿತ್ರ ವಾಕ್ಯಲಿಂತ ನುಡಿಗಳಾಗಿರ್ಬೇಕು, ಪವಿತ್ರ ಆತ್ಮನಿಂತ ಪ್ರಾರ್ಥನಾ ಬಂದಿರ್ಬೇಕು. ನಿನ್ ಲೋಕದ ಮಾತುಗಳು ದೇವರ ಮುಂದೆ ಹೇಳ್ತೀನಿ ಅಂತಂದ್ರೆ ಅಲ್ಲ. ಲೋಕದ ನೀನು ಬಿಟ್ಟು ಬಿಡ್ಬೇಕು ಮಾತುಗಳು. ಪವಿತ್ರ ಬೈಬಲ್ದಾಗ ಏನು ಬರ್ದದ ವಚನ ಅದ್ರ ತಕ್ಕಂತ ನೀನ್ ನಡಿಬೇಕು. ಪವಿತ್ರ ಆತ್ಮ ನಿನ್ನ ಸಹಾಯ ಕೇಳಬೇಕು. ಹಲ್ಲೆಲೂಯಾ. ಹೆಂಗ್ ಬಂತ ಹಂಗೆ ನಡಿತೀನಲ್ಲ. ತಗ್ಗಿ ಬಗ್ಗಿ ನಡೆಯೋದಾದ. ನಾವು ತಗ್ಗಿ ಬಗ್ಗಿ ನಡೆಯೋ ಮಕ್ಕಳಾಗಬೇಕು. ದೇವರ ಮಕ್ಕಳೇ, ಹೆಂಗ್ ಬಂತ ಹಂಗೆ ನಡಿತೀನಂತಂದ್ರೆ ದೇವರ ಮೆಚ್ಚೋದಿಲ್ಲ, ನಿಮ್ಮ ಪ್ರಾರ್ಥನೆ ಕೇಳೋದಿಲ್ಲ, ನಿಮ್ಮ ಕೂಗು ಕೇಳೋದಿಲ್ಲ. ಹಲ್ಲೆಲೂಯಾ. ತಗ್ಗಿ ಬಗ್ಗಿ ನಡೆಯೋದ್ರಾಗ ದೇವರು ನಿನ್ನ ಹತ್ರ ಬರ್ತಾನ. ನಮ್ರವಾಗಿರ್ಬೇಕು ದೇವರ ಮಕ್ಕಳು, ಶಾಂತಿವಾಗಿರ್ಬೇಕು. ಅವ್ರು ಬೈದಾರ, ನೀ ಬೈಯಕ್ ಹೋಗ್ಬಾರ್ದು, ನೀ ತಗ್ಗಿ ಬಗ್ಗಿ ನಡಿಬೇಕು. ಅವ್ರು ಅಂದಾರ, ನೀ ಅನ್ನಕ್ ಹೋಗ್ಬಾರ್ದು, ನೀ ತಗ್ಗಿ ಬಗ್ಗಿ ನಡಿಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಿನ್ನೊಟ್ಟಿಗಾನ, ದೇವರು ನಿನ್ನನ್ನು ನೋಡ್ತಾ ಇದ್ದಾನ. ನೀನು ತಗ್ಗಿ ಬಗ್ಗಿ ನಡೆಯೋದು ಕಲಿ ದೇವರ ಮಗಳೇ.
ತಗ್ಗಿ ಬಗ್ಗಿ ನಡೆಯೋದು ಕಲಿ ದೇವರ ಮಗನೇ. ನಿಂದೇ ನೀನ್ ಹಠ ಹಿಡ್ಕೋಬೇಡ, ನಿಂದೇ ಅಂತ ಏನ್ ಹೇಳಕ್ ಹೋಗ್ಬೇಡ. ಎಲ್ಲಾ ದೇವರದೇ ಆದ, ಎಲ್ಲಾ ದೇವರೇನೆ ಮಾಡ್ಯಾನ, ಎಲ್ಲಾ ದೇವರೇ ನಡ್ಸಕತ್ತಾನ. ನಂದು ನಂದು ನಾನ್ ಮಾಡೀನಿ, ನಂದು ನಂದು ನಾನ್ಗೂ ಇದು ನಂದು ನಂದು ಇಲ್ಲ, ನಿಂದಲ್ಲ. ಕರ್ತನು ನಿನ್ನ ಜೀವನದಾಗನ ಕರ್ತನು ಮಾಡಕತ್ತಾನ. ನೀ ತಗ್ಗಿ ಬಗ್ಗಿ ನಡೀರಿ, ತಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ದೇವರೇ ನಿನಗೆ ಜಯವಾಗಲಿ, ಕರ್ತನೇ ನನ್ನನ್ನು ಜಯ ಕೊಡು, ನನಗೆ ಗೆದ್ದಿಸು ಅಂತ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇನ್ನೊಂದ್ಸರಿ ವಾಕ್ಯ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ನೀ ಹೆಂಗ್ ತಗ್ಗಿ ಬಗ್ಗಿ ನಡ್ತೀಯ ಅವಾಗ ಆತ ನಿಮಗೆ ಮೇಲಕ್ಕೆ ತರ್ತಾನ. ಆಮೆನ್. ಅವಾಗ ನಿಮಗೆ ಮೇಲಕ್ಕೆ ಸ್ಥಾನ ದೇವರು ಕೊಡ್ತಾನ. ಒಮ್ಮಲಿಗೆ ದೇವರು ಕೊಡಲ್ಲ, ಜಲ್ದಿ ದೇವರು ಕೊಡಲ್ಲ, ಮೆಲ್ಲಕ ಕೊಡ್ತಾನೆ. ಯಾವಾಗ ಕೊಡ್ತಾನಂತಂದ್ರೆ ಯಾವಾಗೆದ್ರಾಗ ನೀನ್ ಬೇಜಾರಾಗಿದಿ, ಅದ್ ಕೆಲ್ಸ ಆಗವಲ್ದು, ಇದಾಗವಲ್ದು ಅಂತಂದ್ರೆ ದೇವರಿಗೆ ಸ್ತೋತ್ರ ಜಗ್ಗಿ ಪ್ರಾರ್ಥನೆ ಮಾಡ್ರೆ ಅದ್ರಾಗ ಮೆಲ್ಲ ಮೆಲ್ಲ ನೆರವೇರಿಸ್ತಾನ. ಒಮ್ಮಲಿಗೆ ದೇವರು ಕೊಡಲ್ಲ, ಯಾಕಂದ್ರೆ ಒಮ್ಮಲಿಗೆ ದೇವ್ರು ಕೊಟ್ಟನಂದ್ರೆ ನಿಮ್ಗೆ ಸಹಿಸ್ಕೋ ಶಕ್ತಿ ಇರಲ್ಲ. ಪೈಲ ನೀವು ತಗ್ಗಿ ಬಗ್ಗಿ ದೇವರ ಹತ್ರ ನಂಬರವಾಗಿ ಕೇಳ್ತಾ ಬಂದ್ರೆ, ಲೋಕದ ಆಲೋಚನೆ ಬಿಟ್ರೆ ದೇವರು ಮೆಲ್ಲ ಮೆಲ್ಲ ಒಂದು ಹೊರಡ್ ಕೊಡ್ತಾನ. ದೇವರ ಮಕ್ಕಳಿಗೆ ವರ್ಷಕ್ಕೊಮ್ಮೆ ದೇವರ ಆಶೀಷ್ ಮಾಡ್ತಾನ, ಆಶೀರ್ವಾದ ಮಾಡ್ತಾನ, ಅಭಿಷೇಕ ಮಾಡ್ತಾನ. ದೇವರಿಗೆ ಸ್ತೋತ್ರ. ನೀ ಹೆಂಗ ನಡೆದ್ರಾಗ ಡಿಪೆಂಡ್ ಆಗ, ನೀ ಹೆಂಗ ನಡೆಯಕತ್ತಿದಿ. ಲೋಕದ ಆಸೆ ಇಟ್ಕೊಂಡು ನಡೆದರೆ ದೇವರು ನಿನಗೆ ಕೊಡೋದಿಲ್ಲ. ದೇವರ ಆಸೆ ಇಟ್ಕೊಂಡು ನಡೆದ್ರೆ ದೇವರು ನಿನಗೆ ತನ್ನ ಎಲ್ಲಾ ಕೊಡ್ತಾನ, ಪರಲೋಕ ರಾಜ್ಯನೇ ಕೊಡ್ತಾನೆ ನಿನಗೆ. ದೇವರ ಆಸೆ ಇಟ್ಕೊಂಡು ನಡಿಬೇಕು, ಕರ್ತನ ಆಸೆ ಇಟ್ಕೊಂಡು ನಡಿಬೇಕು, ಪರಮಾತ್ಮನ ಆಸೆ ಇಟ್ಕೊಂಡು ನಡಿಬೇಕು. ಅವಾಗ ನಿಮಗೆ ಮೇಲಕ್ಕೆ ತರಿಸ್ತಾನ. ಇಲ್ಲಾಂದ್ರೆ ತರಕ್ಕಾಗಲ್ಲ ಮೇಲಕ್ಕೆ, ಯಾಕಂದ್ರೆ ನಿನ್ ಬಳಿ ಆಲೋಚನೆ ಬೇರೆ ಅವ, ನಿಮ್ಮಲ್ಲಿ ಆಲೋಚನೆ ಬೇರೆ ಅವ, ಕೆಟ್ಟ ಆಲೋಚನೆ ಅವ, ಲೋಕದ ಆಲೋಚನೆ ಅದ, ವಿಚಾರದ ಆಲೋಚನೆ ಅದ, ಚಟಗೋಳದ ಆಲೋಚನೆ ಅದ. ಹಿಂಗಿದ್ರೆ ದೇವರ ಮೇಲೆ ತರಲ್ಲ. ಎಲ್ಲಾ ಬಿಡುಗಡೆ, ಎಲ್ಲಾ ಬಿಟ್ಟು ತಗ್ಗಿ ಬಗ್ಗಿ ದೇವರ ಹತ್ರ ಬಂದಂದ್ರೆ ದೇವರು ನಿಮಗೆ ಮೇಲಕ್ಕೆ ತರುವನು. ಅವಾಗ ಕರ್ತನು ನಿಮಗೆ ಮೇಲಕ್ಕೆ ತರುವನು, ಅವಾಗ ದೇವರು ನಿಮಗೆ ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಹೆಂಗ್ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಾನು ಅಲ್ಲಿ ಹೋಗಿ ಬಂದೆ, ನಾನು ಇಲ್ಲಿ ಹೋಗಿ ಬಂದೆ, ನಾನು ಲೋಕದಾಗ ಹೋಗಿ ಬಂದೆ, ನಾನು ಅಲ್ಲಿ ಇಲ್ಲಿ ಇಲ್ಲಿ. ದೇವರಿಗೆ ಸ್ತೋತ್ರ. ದೇವರಿಗೆ ಇಷ್ಟ ಆದದ್ದು ನಡೆಯೋದಿಲ್ಲ. ನಾನು ಬೀಡಿ ಸೇದಿ ಬಂದ್ಯಾ, ನಾನು ಸಿಗರೇಟ್ ಸೇದಿ ಬಂದ್ಯಾ, ನಾನು ಅಲ್ಲಿಗೆ ಹೋಗಿ ಕೆಸಿ ಕುಡ್ದು ಬಂದ್ಯಾ, ಇದು ದೇವರಿಗೆ ಇಷ್ಟ ಆಗೋದಿಲ್ಲ. ಅಲ್ಲಿ ಹೋಗಿ ತಂಬಾಕು ತಿಂದು ಬಂದ್ಯಾ, ದೇವರಿಗೆ ಇಷ್ಟ ಆಗೋದಿಲ್ಲ. ದೇವರಿಗೆ ಇಷ್ಟ ಏನಾಗ್ತದ, ತಗ್ಗಿ ಬಗ್ಗಿ ಬಂದು ದೇವರೇ ನಿನಗೆ ಸ್ತೋತ್ರ ಅಂತ ಪ್ರಾರ್ಥನೆ ಮಾಡಿದರೆ ದೇವರಿಗೆ ಇಷ್ಟ ಆಗ್ತದ. ನನ್ನ ಜೀವನದಾಗ ಕಾರ್ಯ ಮಾಡು ತಂದೆ ಅಂತಂದ್ರೆ ದೇವರಿಗೆ ಇಷ್ಟ ಆಗ್ತದ. ನಿನ್ನ ಇಚ್ಛೆಲಿಂತ ನೀನ್ ನಡೆಯೋದಲ್ಲ, ದೇವರ ಇಚ್ಛೆಲಿಂತ ನಡೆಯೋದಾದ. ಆ ದೇವರ ಇಚ್ಛೆ ಏನಾದ, ನಿನಗೆ ಬೆಳೆಸೋದಾದ. ನೀ ತಗ್ಗಿ ಬಗ್ಗಿ ಬಾ, ದೇವರು ಬೆಳೆಸ್ತಾನ. ನೀ ತಗ್ಗಿ ಬಗ್ಗಿ ಬಂದ್ರೆ ದೇವರು ಬೆಳೆಸ್ತಾನ ಮಗನೇ. ನೀ ತಗ್ಗಿ ಬಗ್ಗಿ ಬಂದ್ರೇನೆ ದೇವರು ಬೆಳೆಸ್ತಾನ ಮಗನೇ. ನೀನು ಲೋಕದಾಗ ಆಲೋಚನೆ ಇಟ್ಟುಕೊಂಡು ದೇವರ ಹತ್ರ ಬಂದ್ರೆ ದೇವರು ಬೆಳೆಸೋದಿಲ್ಲ, ಕರ್ತನು ಬೆಳೆಸೋದಿಲ್ಲ, ಕರ್ತನು ಮೇಲಕ್ಕೆ ತರೋದಿಲ್ಲ. ತಗ್ಗಿ ಬಗ್ಗಿ ನಡಿ, ದೇವರು ನಿನ್ನ ಜೀವನದಾಗ ದೊಡ್ಡ ಕಾರ್ಯ ಇಟ್ಟಾನ. ಹಲ್ಲೆಲೂಯಾ. ದೊಡ್ಡ ಅದ್ಭುತಗಳು ಇಟ್ಟಾನ, ದೊಡ್ಡ ಚಮತ್ಕಾರ ನಿನ್ನ ಜೀವನದಾಗ ಇಟ್ಟಾನ. ನೀನು ತಗ್ಗಿ ನಡೆಯೋದು ಕಲಿ, ದೇವರ ಹತ್ರ ಬಗ್ಗಿ ನಡೆಯೋದು ಕಲಿ. ತಂದೆ ಯೇಸುವೇ, ನನ್ನ ದೇವರೇ, ನನ್ನ ಕೂಗು ಕೇಳು, ನನ್ನ ಪ್ರಾರ್ಥನೆ ಕೇಳು, ನನಗೆ ಬದಲಾವಣೆ ಕೊಡು ಅಂತ ಪ್ರಾರ್ಥನೆ ಮಾಡು. ನನ್ನಲ್ಲಿ ಬದಲಾವಣೆ ಉಂಟಾಗ್ಲಿ ಅಂತ ಪ್ರಾರ್ಥನೆ ಮಾಡು. ನನಗೆ ಜಯ ಕೊಡು ಅಂತ ಪ್ರಾರ್ಥನೆ ಮಾಡು. ನನಗೆ ಗೆಲುವು ಕೊಡು ಅಂತ ಪ್ರಾರ್ಥನೆ ಮಾಡು. ನನ್ನನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡುವಂತ ಪ್ರಾರ್ಥನೆ ಮಾಡು. ನೀನು ಮಾಡೋ ಪ್ರಾರ್ಥನೆದಾಗ ದೇವರು ಗೆಲುವು ಕೊಡ್ತಾನ ಮಗನೇ. ನೀನು ಮಾಡೋ ಪ್ರಾರ್ಥನೆದಾಗ ದೇವರು ಗೆಲುವು ಕೊಡ್ತಾನ ಮಗನೇ. ಯಾಕ ನೀನು ತಗ್ಗಿ ಬಗ್ಗಿ ದೇವರ ಹತ್ರ ಬೇಡ್ತಾ ಇದ್ದಿ, ನೀ ತಗ್ಗಿ ಬಗ್ಗಿ ದೇವರ ಹತ್ರ ಬೇಡ್ತಾ ಇದ್ದ. ಅವಾಗ ದೇವರು ಕರ್ತನು ನಿನಗೆ ಮೇಲಕ್ಕೆ ತರುವನು, ದೇವರು ನಿನಗೆ ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಹೊಸ ವರ್ಷದಲ್ಲಿ ಹೊಸ ಕಾರ್ಯ ಮಾಡ್ತಾನ ನಿನ್ನ ಜೀವನದಾಗ. ದೇವರ ಹತ್ರ ನಂಬರಾಗಿ ಶಾಂತಲಿಂತ ಬಿಡು ಅಹಂಕಾರ, ಬಿಡು ಎಲ್ಲ ಚಟಗಳು, ಬಿಡು ಎಲ್ಲ ದೇವರ ಹತ್ರ ಶಾಂತಿ ನಂಬರ್ಲಿಂತ ದೇವರ ಹತ್ರ ಪ್ರಾರ್ಥನೆ ಮಾಡು. ದೇವರು ನಿನಗೆ ಗೆಲುವು ಕೊಡ್ತಾನ. ನಿನ್ನ ಮಾತು ಹೊಲಸಿನ ಮಾತು ಬಿಡು, ನಿನ್ನ ಕೆಟ್ಟ ಆಲೋಚನೆ ಬಿಡು. ನಿನ್ನ ಹೊಲಸಿನ ಮಾತುಗಳು ಒಂದಾದ್ರೂ ಇಟ್ಕೋಬೇಡ. ನಿನ್ನ ಗುಟ್ಗ ತಿನ್ನೋದು ಒಂದಾದ್ರೂ ಇಟ್ಕೋಬೇಡ. ಬೀಡಿ ಸಿಗರೇಟ್ ಕುಡಿಯೋದು ಒಂದಾದ್ರೂ ಇಟ್ಕೋಬೇಡ. ಕೆಟ್ಟ ಆಲೋಚನೆ ಒಂದಾದ್ರೂ ಇಟ್ಕೋಬೇಡ. ಬಿಟ್ಟು ಬಿಡವು. ಲೋಕದ ಆಸೆ ಗತಿಗ ಆಸೆ, ಲೋಕದ ಆಸೆ ಗತಿ ಆಸೆ.
ಅದು ಬಿಡೋದು. ಬಿಟ್ಟೋಗ್ಲಿ ಯೇಸು. ನಿನ್ನ ಮಾತು ಕಂಟ್ರೋಲ್ ಆಗಿರ್ಲಿ, ಹಲ್ಲೆಲೂಯಾ. ನಿನ್ನ ನಾಲಿಗೆ ಕಂಟ್ರೋಲ್ ಆಗಿರ್ಲಿ, ಆಮೆನ್, ಹಲ್ಲೆಲೂಯಾ. ನಿನ್ನ ಆಲೋಚನೆ ಬಿಡೋದು, ಚಟಗಳು ಎಲ್ಲ ಬಿಟ್ಟು ಬಿಡೋವು. ದೇವರು ನಿನಗೆ ಜಯ ಕೊಡ್ತಾನ. ನಂಬರು ಶಾಂತಿ ಕರ್ತನೆ. ನಿನಗೆ ಬಿಡಕ್ ಆಗ್ತಿಲ್ಲ ಅಂತಂದ್ರೆ ದೇವರ ಸಹಾಯ ಕೇಳೋ. ಕರ್ತನೆ, ನಾವೊಂದು ಚಟದಾಗ ಸಿಗಬಿದ್ದೀನಿ, ನಾನು ಒಂದು ಪಾಪದಾಗ ಸಿಗಬಿದ್ದೀನಿ, ನಾನು ಲೋಕದಾಗ ಸಿಗಬಿದ್ದೀನಿ, ನನಗೆ ಬಿಡುಗಡೆ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವರು ನಿನ್ನ ಜೀವನದಾಗ ದೊಡ್ಡ ಕಾರ್ಯ ಮಾಡ್ತಾನ ಮಗಳೇ. ದೇವರು ನಿನ್ನ ಜೀವನದಾಗ ದೊಡ್ಡ ಕಾರ್ಯ ಮಾಡ್ತಾನೆ, ಬಿಡಿಸ್ತಾನತ. ನಿನಗೆ ಕುಡಿಯಕ ಬಿಡಿಸ್ಲಾರ್ದ ದೇವರಲ್ಲ, ಕುಡಿಯಕ ಒಂದ್ ಸೆಕೆಂಡ್ ಆಗಿ ಬಿಡಿಸ್ತಾನ. ನೀನು ತಗ್ಗಿ ಬಗ್ಗಿ ಬಾ ದೇವರ ಹತ್ರ, ಆಮೆನ್, ಹಲ್ಲೆಲೂಯಾ. ನೀ ತಗ್ಗಿ ಬಗ್ಗಿ ಬಾ. ನೀನು ದೇವರ ಹತ್ರ ಮೆಲ್ಲನೆ ಶಾಂತಿ ಸಮಾಧಾನಲಿಂತ ಕೇಳು, ದೇವರು ಬಿಡಿಸ್ತಾನ. ತಗ್ಗಿ ಬಗ್ಗಿ ದೇವರ ಹತ್ರ ಕೇಳು, ಆಮೆನ್, ಹಲ್ಲೆಲೂಯಾ. ಅವಾಗ ಆತ ಎಲ್ಲಾ ಬಿಡಿಸಿ ಮೇಲಕ್ಕೆ ತರುತ್ತಾನ. ಅವಾಗ ದೇವರು ನಿನಗೆ ಮೇಲಕ್ಕೆ ತರ್ತಾನ. ಅವಾಗ ದೇವರ ಕರ್ತನ ನಿನಗ ಹೆಚ್ಚು ಒಂದು ಅಭಿಷೇಕದ್ಲಿಂತ, ಒಂದು ಸಾಮರ್ಥ್ಯಲಿಂತ, ಒಂದು ಎಲ್ಲಾದ್ರಲಿಂತ ತುಂಬಿ ದೇವರು ಮೇಲಕ್ಕೆ ತರ್ತಾನ. ಆಮೆನ್, ಆಮೆನ್. ಹಲ್ಲೆಲೂಯಾ. ಲೋಕದ ಆಸೆ ಇಟ್ಕೊಂಡು ದೇವರ ಹತ್ರ ಬಂದ್ರೆ ದೇವರು ನಿಮ್ಗೆ ಮೇಲಕ್ಕೆ ತರಲ್ಲ. ಹೊಲ್ಸು ಮಾತು, ಹೊಲ್ಸು ಚಟಗಳು ಇಟ್ಕೊಂಡ್ರೆ ಮೇಲಕ್ಕೆ ತರಲ್ಲ. ತಗ್ಗಿ ಬೇಡಯ್ಯ. ಬಗ್ಗಿ ಶಾಂತಿಲಿಂತ ದೇವರೇ ಬರ್ತಾ ಇದೀನಯ್ಯ. ನನ್ನ ಪಾಪ ನಿನ್ನ ರಕ್ತದಲ್ಲಿಂತ ತೊಳಿ ಶುದ್ಧ ಮಾಡು, ಪವಿತ್ರ ಮಾಡು ಅಂತ ದೇವರ ಹತ್ರ ಈ ಪ್ರಾರ್ಥನೆ ಮಾಡಿದಂದ್ರೆ ದೇವರು ನಿನಗೆ ಪವಿತ್ರ ಮಾಡ್ತಾನ. ನಿನಗೆ ಬಿಡುಗಡೆ ಕೊಟ್ಟು ನಂಬರಾಗಿ ಶಾಂತಿ ಸಮಾಧಾನಲಿಂತ ನಿನಗೆ ಜಯ ಕೊಟ್ಟು ಕರ್ತನು ನಿನಗೆ ಮೇಲಕ್ಕೆ ತರ್ತಾನ. ನಿಮ್ಮಲ್ಲಿ ಅನೇಕ ಚಟಗಳಿದ್ರೆ ಕರ್ತನು ಮೇಲಕ್ಕೆ ತರಲ್ಲ. ಅನೇಕ ಚಟಗಳಲ್ಲಿಂತ ಹೊರಗಡೆ ಬರಬೇಕು, ಅನೇಕ ಚಟಗಳಲ್ಲಿಂತ ಬಿಡುಗಡೆ ಹೊಂದ್ಕೋಬೇಕು. ದೇವರ ಹತ್ರ ನೀವು ಖುದ್ದು ಪ್ರಾರ್ಥನೆ ಮಾಡಬೇಕು. ನಮ್ಗೆ ಲೋಕದ ಆಸೆನೇ ಬೇಡ ಕರ್ತಾನೆ. ಗುಟ್ಗ, ಬೀಡಿ, ಸಿಗರೇಟ್ ಆಗ್ಲಿ, ತಂಬಾಕು ತಿನ್ನೋದಾಗ್ಲಿ, ಕುಡಿಯೋದಾಗ್ಲಿ ಇವೆಲ್ಲ ಬೇಡ ಕರ್ತಾನೆ. ನಿನ್ನ ಆಸೆಲಿ ನಿನ್ನ ದೇವರ ಚಿತ್ತ ಏನಾದ ಅದೇ ನನ್ನ ಜೀವನದಾಗ ನೆರವೇರಿಸು ಸ್ವಾಮಿ ಅಂತ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿನಗೆ ಗೆಲುವು ಕೊಡ್ತಾನ. ಆಮೆನ್. ದೇವರಿಗೆ ಸ್ತೋತ್ರ. ದೇವರು ನಿನಗೆ ಜಯ ಕೊಡ್ತಾನ. ದೇವರಿಗೆ ಸ್ತೋತ್ರ. ಇವತ್ತಲಿಂತ ನಿನ್ನಲ್ಲಿ ಬದಲಾವಣೆ ಬರ್ತಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಏನ್ ಬದಲಾವಣೆ ಬರ್ತದೆ? ದೇವರಾತ್ಮ ನಿನ್ನಲ್ಲಿ ಪ್ರಾರ್ಥನಾದಾಗ ಒಂದು ಬದಲಾವಣೆ ಬರ್ತದೆ. ನೀನು ಕುಡಿಯೋದು ಬಿಡ್ತಿದಿ, ನೀನು ಗುಟ್ಕ ತಿನ್ನೋದು ಬಿಡ್ತಿದಿ, ನೀನು ಬೀಡಿ ಸೇದೋದು ಬಿಡ್ತಿದಿ, ನೀನು ತಂಬಾಕು ತಿನ್ನೋದು ಬಿಡ್ತಿದಿ, ನೀನು ಚಟಗಳು ಬಿಡ್ತಿದಿ, ವ್ಯಭಿಚಾರ ಬಿಡ್ತಿದಿ. ಎಲ್ಲ ಬಿಡುಗಡೆ ಕೊಟ್ಟು ಕರ್ತನ ಮುಂದೆ ತಗ್ಗಿ ಬಗ್ಗಿ ಬರ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೀನು ಪ್ರಾರ್ಥನಾದಾಗ ಬೆಳೀತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿನಗೆ ಬದಲಾವಣೆ ಕೊಡಕ್ಕೆ ದೇವರು ಈ ವಾಕ್ಯ ಕೊಟ್ಟಾನ ಮಗಳೇ. ದೇವರು ನಿನಗೆ ಬದಲಾವಣೆ ಕೊಡಕ್ಕೆ ಈ ವಾಕ್ಯ ಕೊಟ್ಟಾನ ಮಗನೇ. ಧೈರ್ಯದಿಂದ ಪ್ರಾರ್ಥನೆ ಮಾಡು. ಲೋಕದ ಕಡೆಗೆ ಗಮನ ಕೊಡಬೇಡ, ದೇವರ ಕಡೆಗೆ ಗಮನ ಕೊಡು. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಎಸ್ಸಪ್ಪ ಸ್ತೋತ್ರ, ಎಸ್ಸಪ್ಪ ಸ್ತೋತ್ರ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತ ನಿಮ್ಮನ್ನು ಮೇಲಕ್ಕೆ ತರುವನೆಂಬುದಾಗಿ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಸ್ವಾಮಿ ನಿನ್ನ ಮುಂದೆ ತಗ್ಗಿಸಿಕೊಳ್ಳುವರಾಗಿ ಹೌದು ಸ್ವಾಮಿ, ತಂದೆ, ನೀನು ನಮ್ಮನ್ನು ಮೇಲಕ್ಕೆತ್ತುವಂತ ತಂದೆಯಾದ ದೇವರಾಗಿದ್ದಿ. ಎಸ್ ಈ ಪ್ರಭು, ವಾಕ್ಯದ ಸ್ತೋತ್ರ. ಮುಖಾಂತರ ಅನೇಕ ಆತ್ಮಗಳು ಬದಲಾವಣೆ ಆಗಬೇಕು, ಅನೇಕ ಆತ್ಮಗಳು ನಿನ್ನ ಮುಂದೆ ತಗ್ಗಿಸಿಕೊಳ್ಬೇಕು ಸ್ವಾಮಿ. ಅನೇಕ ಆತ್ಮಗಳು ನೀ ಮೇಲಕ್ಕೆ ತಂದು ಆಶೀರ್ವಾದ ಮಾಡಕರ್ತಾನೆ. ಹೌದು ತಂದೆ, ಈ ವಾಕ್ಯ ಎಲ್ಲರ ಜೀವನದಾಗ ಆಶೀರ್ವಾದ ಆಗ್ಲಿಕ್ಕೆ ಅವರು ಮಳೆಗಾಲದಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಕರ್ತನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋರಾಗ್ತಾರೆ. ಆಮೆನ್ ದೇವರಿಗೆ ಸ್ತೋತ್ರ. ಅವರ ಜೀವನದಲ್ಲಿ ನಿನ್ನ ಮೇಲಕ್ಕೆ ತರಬೇಕು ಸ್ವಾಮಿ. ಆಮೆನ್. ನೀ ಹೆಚ್ಚಿಸುವಂತ ದೇವರಾಗಿದ್ದಿ, ನಿನ್ನ ಆಶೀರ್ವಾದ ಮಾಡುವಂತ ದೇವರಾಗಿದ್ದಿ. ನಿನ್ನ ಮುಂದೆ ತಗ್ಗಿ ಬಗ್ಗಿ ಬರೋನಿಗೆ ನಿನ್ನ ಆಶೀರ್ವಾದ ದೇವರಾಗಿದ್ದಿ. ಎಸ್ ಪ್ರಭು, ಓ ಸ್ತೋತ್ರ. ತಂದೆಯಾದ ದೇವರೇ, ನೀವು ಒಳ್ಳೆಯವನು ಸ್ವಾಮಿ, ನೀವು ಒಳ್ಳೆಯದನ್ನೇ ಮಾಡುವವನಾಗಿದ್ದಿ. ಸ್ತೋತ್ರ. ಯೆಹೋವನ ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಕೃಪಾಪೂರ್ಣ ಉಳ್ಳವನಾಗಿದ್ದಿ ಕರ್ತನೆ. ತಂದೆಯಾದ ದೇವ, ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರೋರಿಗೆ ನಿನ್ನ ಆಶೀರ್ವಾದ ಮಾಡು, ದಯೆ ಕೊಡು, ಕನಿಕರ ಕೊಡು, ದೀರ್ಘ ಶಾಂತಿ ಕೊಟ್ಟು ನೀನ್ ನಡೆಸು ರಾಜ್ಯ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಾಗ ಆಶೀರ್ವಾದ ಆಗ್ತದಕ್ಕಾಗಿ ಸ್ತೋತ್ರ. ಅನೇಕ ಆತ್ಮಗಳು ಸಾಕ್ಷಿಯಾಗಿ ನಿಲ್ತದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. 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 ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.